ಒಂದು ಶಾಂತ ಹಳ್ಳಿಯಲ್ಲಿ ಬಡ ಆದರೆ ತುಂಬಾ ದಯಾಳು ರೈತನು ತನ್ನ ಹೆಂಡತಿಯ ಜೊತೆ ಸಂತೋಷವಾಗಿ ಬದುಕುತ್ತಿದ್ದ. ಅವನ ಮನೆಯ ಪಕ್ಕದಲ್ಲೇ ಒಂದು ದೊಡ್ಡ ಅತ್ತಿ ಮರ ಇತ್ತು. ಆ ಮರದಲ್ಲಿ ಒಂದು ಪುಟ್ಟ ಗುಬ್ಬಚ್ಚಿ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು. ಒಂದು ದಿನ ಅಚಾನಕ್ ಆಕಾಶ ಕತ್ತಲಾಯಿತು. ಭಾರೀ ಮಳೆ ಸುರಿಯತೊಡಗಿತು. ಮಳೆಯ ಹೊಡೆತಕ್ಕೆ ಗುಬ್ಬಚ್ಚಿಯ ಗೂಡು ಕೆಳಗೆ ಬಿದ್ದು ಹೋಯಿತು. ಚಳಿಯಿಂದ ನಡುಗುತ್ತಿದ್ದ ಗುಬ್ಬಚ್ಚಿಯನ್ನು ನೋಡಿ ರೈತನ ಮನಸ್ಸು ಕರಗಿತು. ಅವನು ಅದನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆತಂದ. ಬೆಚ್ಚಗಿನ ಅಕ್ಕಿ ನುಚ್ಚುಕೊಟ್ಟು ಪ್ರೀತಿಯಿಂದ ನೋಡಿಕೊಂಡ. ಮಳೆ ನಿಂತ ಮೇಲೆ ಗುಬ್ಬಚ್ಚಿಯನ್ನು ಮತ್ತೆ ಅದರ ಗೂಡಿಗೆ ಬಿಡಿದ. ಕೆಲವು ದಿನಗಳ ನಂತರ ಅದೇ ಗುಬ್ಬಚ್ಚಿ ಮತ್ತೆ ಬಂತು. ಅದರ ಚಿಕ್ಕ ಚೂಚಿನಲ್ಲಿ ಒಂದು ಪುಟ್ಟ ಬೀಜ ಇತ್ತು. ಗುಬ್ಬಚ್ಚಿ ಮೃದುವಾಗಿ ಹೇಳಿತು, ಈ ಬೀಜವನ್ನು ಬಿತ್ತಿದರೆ ನಿನಗೆ ಸಿಗುವ ಫಲ ನೀನು ಮಾಡಿದಂತೆ ಇರುತ್ತದೆ. ಇದನ್ನು ನಿನ್ನ ಹಿತ್ತಲಲ್ಲಿ ಬಿತ್ತಪ್ಪ, ನಿನಗೆ ಒಳ್ಳೆಯದಾಗುತ್ತದೆ. ರೈತ ನಂಬಿಕೆಯಿಂದ ಆ ಬೀಜವನ್ನು ಬಿತ್ತಿದನು. ಒಂದು ದಿನ ಅಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಬೆಳೆದಿತ್ತು. ರೈತ ಅದನ್ನು ಕತ್ತರಿಸಿದಾಗ ಅಚ್ಚರಿಯ ಸಂಗತಿ, ಅದರೊಳಗಿಂದ ಬಂಗಾರ, ವಜ್ರ, ಮುತ್ತುಗಳು ಹೊರಬಂದವು. ರೈತ ಮತ್ತು ಅವನ ಹೆಂಡತಿ ಆನಂದದಿಂದ ಕಣ್ಣೀರು ಹಾಕಿದರು. ಅವರು ಸಂತೋಷದಿಂದ ಬದುಕಲು ಆರಂಭಿಸಿದರು. ಆದರೆ ಇದನ್ನೆಲ್ಲ ಗಮನಿಸುತ್ತಿದ್ದ ದುರಾಸೆಯ ನೆರೆಹೊರೆಯವನು ಅಸೂಯೆಯಿಂದ ಉರಿಯತೊಡಗಿದ. ನನಗೂ ಬಂಗಾರ ಬೇಕು, ನಾನು ಶ್ರೀಮಂತನಾಗಬೇಕು ಎಂದು ಅವನು ಯೋಚಿಸಿದ. ಅವನು ಒಂದು ಗುಬ್ಬಚ್ಚಿಯನ್ನು ಹಿಡಿದು ಪ್ರೀತಿಯಿಲ್ಲದೆ ಬಲವಂತವಾಗಿ ನೋಡಿಕೊಂಡ. ಬಲವಂತವಾಗಿ ಅಕ್ಕಿನುಚ್ಚನ್ನು ತಿನ್ನಿಸಿದ. ಆ ಗುಬ್ಬಚ್ಚಿಯು ಒಂದು ಬೀಜ ಕೊಟ್ಟಿತು. ಗುಬ್ಬಚ್ಚಿ ನಿಧಾನವಾಗಿ ಹೇಳಿತು, ಈ ಬೀಜವನ್ನು ತೆಗೆದುಕೋ, ಇದನ್ನು ಬಿತ್ತಿದರೆ ನಿನಗೆ ಸಿಗುವ ಫಲ ನೀನು ಮಾಡಿದಂತೆ ಇರುತ್ತದೆ. ಪ್ರೀತಿಯಿಂದ ನೋಡಿಕೊಂಡರೆ ಪ್ರೀತಿಯ ಫಲ ಸಿಗುತ್ತದೆ. ದುರಾಸೆಯಿಂದ ಮಾಡಿದರೆ ಅದೇ ದಾರಿ ನಿನ್ನನ್ನೇ ಹಿಂಬಾಲಿಸುತ್ತದೆ. ದುರಾಸೆಯವನು ಆ ಬೀಜವನ್ನು ಬಿತ್ತಿದ. ಕೆಲವು ದಿನಗಳಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಬೆಳೆದಿತು. ಅವನು ಆಸೆಯಿಂದ ಅದನ್ನು ಕತ್ತರಿಸಿದ ಕ್ಷಣ ಭಯಾನಕ ಕೀಟಗಳು, ಜೇನುನೊಣಗಳು ಅವನ ಮೇಲೆ ದಾಳಿ ಮಾಡಿದವು. ಅವನು ಕಿರುಚುತ್ತಾ ಓಡಿಹೋದ. ಅಂದೇ ಎಲ್ಲರಿಗೂ ಅರ್ಥವಾಯಿತು, ಪ್ರೀತಿಯಿಂದ ಮಾಡಿದ ಸಹಾಯಕ್ಕೆ ಒಳ್ಳೆಯ ಫಲ ಸಿಗುತ್ತದೆ, ದುರಾಸೆಯಿಂದ ಮಾಡಿದ ಕೆಲಸಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತದೆ.